ಯಾವುದೇ ರೀತಿಯಾಗಿರ್ತಕ್ಕಂತಹ ಸರ್ಪದೋಷ ಇದ್ರೂ ಸಹ ಬಳೆಯನ್ನ ಕೊಡಕ್ಕೆ ನನ್ನ ತಾಯಿ ಸನ್ನಿಧಿಗೆ ಬಂದಿದ್ದೀನಿ. ಎಲ್ಲ ನೀನೆ ತಾಯಿ. 7 ಅಡಿ 7 ಇಂಚು 7 ಎಡೆ 77 ಕ್ವಿಂಟಲ್ ತೂಕ ಇದೆ. ಮಗಳ ಮದುವೆ ಆದರೆ ಬಳೆ ಕೊಡ್ತೀವಿ ಅಂತ ಹರಕೆ ಕಟ್ಕೊಂಡು ಹರಕೆ ಮಾಡ್ಕೊಂಡು 4 ತಿಂಗಳಿಗೆ ನಮ್ಮ ಬಯಕೆ ಈಡೇರಿತ್ತು. ಎಲ್ಲೆಲ್ಲೂ ನಿನ್ನ ಛಾಯೆ. ನನ್ನ ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ 2 ಚೆನ್ನಾಗಾದ್ರೆ ಪಾಪು ತೂಕದ ಬಳೆ ಕೊಡ್ತೀವಿ ಅಂತ ಹೇಳಿ ಸುಮಾರು ಒಂದು 4 ತಿಂಗಳ ಹಿಂದೆ ತಾಯಿ ಬಳೆ ಪದ್ಮಾವತಿ ಸನ್ನಿಧಿಗೆ ಬಂದು ಒಂದು ಹರಕೆ ಮಾಡ್ಕೊಂಡು ಹೋಗಿದ್ದೆ. ನನ್ನ ಹರಕೆ ಈಡೇರಿದ್ರೆ ಬಳೆನ ಕಾಣಿಕೆಯಾಗಿ ತಾಯಿಗೆ ಕೊಡ್ತೀನಿ ಅಂತ. ಖಂಡಿತ ನನ್ನ ಹರಕೆ ಈಡೇರಿದೆ. ಇವತ್ತು ಬಳೆಯನ್ನ ಕೊಡಕ್ಕೆ ನನ್ನ ತಾಯಿ ಸನ್ನಿಧಿಗೆ ಬಂದಿದ್ದೀನಿ. ನೋಡಿ, ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾಗದೋಷ ಇದ್ರೂ ಸಹ ಪರಿಹಾರ ಆಗತ್ತೆ. ಮದುವೆ ಆಗಲಿಲ್ಲ ಅಂತಂದ್ರೆ ಕಂಕಣ ಭಾಗ್ಯವನ್ನು ಒದಗಿಸಿಕೊಡು ಅಂತಂದೇಳಿ ಅಮ್ಮನವರು ಕೇಳ್ಕೊಳ್ತಾರೆ. ಹಾಗೆ ಮದುವೆ ಆಗಿ ಹಲವು ವರ್ಷ ಕಳೆದ್ರೂ ಸಂತಾನ ಪ್ರಾಪ್ತಿ ಆಗದೇ ಇರತಕ್ಕಂತಹ ಎಷ್ಟೋ ಜನರಿಗೆ ಈ ಕ್ಷೇತ್ರಕ್ಕೆ ಬಂದ ಬಳಿಕ ಸಂತಾನ ಪ್ರಾಪ್ತಿಯಾಗಿದೆ. ಇಲ್ಲಿ ಪ್ರಮುಖವಾಗಿ ತಾಯಿ ಇಷ್ಟಪಡುವಂತಹದ್ದು ಬಳೆಗಳನ್ನ, ಹಾಗೆ ಅನ್ನದಾನ ಸೇವೆಯನ್ನ. ಇವೆರಡು ಈ ತಾಯಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರೀತಿಯಿಂದ ಸ್ವೀಕರಿಸುವಂತ ಉದಾಹರಣೆ ಉದ್ದಕ್ಕೂ ನಾವು ನೋಡಬಹುದು. ಪುತ್ರ ಸಂತಾನದ ಬಗ್ಗೆ ಬಳೆ ಹರಕೆಯನ್ನ ಮಾಡಿ ಕೇಳ್ತಾರೆ, ಬಳೆ ತುಲಾಭಾರ ಮಾಡ್ತಾರೆ. ಈ ಕ್ಷೇತ್ರ ಶಿವಮೊಗ್ಗ ಸಾಗರ ಜೋಗ್ ಫಾಲ್ಸ್ ಇಂದ 10 ಕಿಲೋಮೀಟರ್ ದೂರದಲ್ಲಿರುತ್ತೆ. ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಭಕ್ತಿಯಿಂದ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ.